ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋದಲ್ಲಿ ಏನು ನೋಡೋಣಪ್ಪ ಅಂತಂದರೆ, ಭಾರತ ಸರ್ಕಾರದ ಅಂಚೆ ಇಲಾಖೆಯಲ್ಲಿ ಖಾಲಿ ಹುದ್ದೆಗಳಿದೆ ಅಂತ ಈಗ ಹಲವಾರು ಕಡೆ ಹರಿದಾಡ್ತಾ ಇದೆ. ಓಕೆನಾ. ಗ್ರಾಮೀಣ ಡಾಕ್ ಸೇವಕ್ ಮತ್ತು GDS ಅಂತ ಕರಿತೀವಲ್ಲ, ಅದೇ ಈಗ ಆನ್ಲೈನ್ ನೇಮಕಾತಿ ಜುಲೈನಲ್ಲಿ ಸ್ಟಾರ್ಟ್ ಆಗಿದೆ. ಆಗಸ್ಟ್ನಲ್ಲಿ ಕಂಪ್ಲೀಟ್ ಆಗುತ್ತೆ ಅಂತ ಕೆಲವೊಂದು ಕಡೆ ನ್ಯೂಸು ಹರಿದಾಡ್ತಾ ಇದೆ. ಅದು ಏನಾಗಿದೆ, ಯಾವ ರೀತಿ ವೇಕೆನ್ಸಿ ಬರ್ತಾ ಇದೆ, ವೇಕೆನ್ಸಿ ಈಗ ಸ್ಟಾರ್ಟ್ ಆಗಿದೆಯಾ ಇಲ್ವಾ, ಎಲ್ಲರೂ ಡೀಟೇಲ್ ಆಗಿ ಹೇಳ್ತೀನಿ. ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನೋಡಿ, 100% ಅಕ್ಯುರೇಟ್ ಮಾಹಿತಿನ ನನ್ನ ಚಾನಲ್ನಲ್ಲಿ ಹಾಕ್ತಾ ಇರ್ತೀನಿ. ವಿಡಿಯೋ ಮಾಡೋಕ್ಕೆ ಟೈಮ್ ಇರಲಿಲ್ಲ ಅಂತಂದರೆ ವಿಡಿಯೋ ಮಾಡೋಕ್ಕೆ ಯಾವುದೇ ಕಾರಣ ಇಲ್ಲ ಅಂತಂದ್ರೂ ಫೇಕ್ ನ್ಯೂಸ್ ಅಂತೂ ಕೊಡೋಲ್ಲ. ಸರಿಯಾದ ಮಾಹಿತಿಯನ್ನು ಮಾತ್ರ ನೀಡ್ತಾ ಇರ್ತೀನಿ. ಎಜುಕೇಷನ್ ಪರ್ಪಸ್ಸು ಈ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಯಾರಾದರೂ ನಿಮ್ಮ ಸ್ನೇಹಿತರಿದ್ದರೆ ದಯವಿಟ್ಟು ಶೇರ್ ಮಾಡಿ ಅಂತ ಹೇಳ್ಕೊತೀನಿ. ಇಲ್ಲಿ ಒಂದು ಸಂಖ್ಯೆನ ಬಿಟ್ಟಿದ್ದಾರೆ. ಒಂದು ಅಡ್ವರ್ಟೈಸ್ಮೆಂಟ್ ಸಂಖ್ಯೆ ನೋಡೋದಂತಂದರೆ 17/12/2026 GDS ಅಂತ. ಯಾವಾಗಪ್ಪ ಅಂತಂದರೆ 24/7/2020 ಈ ನೋಟಿಸು ಹೊರಗಡೆ ಬಂದಿದೆ. ಇಲಾಖೆ GDS ವಿಭಾಗ ಡಾಕ್ ಭವನ್ ಮತ್ತು ಸಂಸದ ಮಾರ್ಗ ನವದೆಹಲಿಯಿಂದ ಇದು ಹೊರಡಿದೆ ಈ ಅಡ್ವರ್ಟೈಸ್ಮೆಂಟು. ಓಕೆ, ವಿವರಣೆಯನ್ನು ನೋಡೋಣ. ಜನವರಿ 2026 GDS ಶೆಡ್ಯೂಲ್ 1 ಏನು ಮಾಡಿದರು, ನೇಮಕಾತಿ ಪ್ರಕ್ರಿಯೆಯನ್ನು 22/7/2026 ಮಾಹಿತಿ ಇದು ಕಂಪ್ಲೀಟ್ ಆಗೈತಿ. ಇದೀಗ GDS ಶೆಡ್ಯೂಲ್ 2 ಜುಲೈ 2026 ನೇಮಕಾತಿಗಾಗಿ ಪೂರ್ವಭಾವಿ ಕ್ರಮಗಳನ್ನು ಕೈಗೊಳ್ಳಲು ಇಲಾಖೆಯ ವೇಳಾಪಟ್ಟಿಯನ್ನು ಬಿಡುಗಡೆ ಮಾಡೈತಿ. ಓಕೆ, ಇಲ್ಲಿ ಪೂರ್ವಭಾವಿ ಚಟುವಟಿಕೆಗಳ ಸಮಯ ಸೂಚಿ ನೋಡೋಣ. ಯಾವ್ಯಾವ ರೀತಿ ಅಪ್ಲಿಕೇಶನ್ನ ಆ್ಯಡ್ ಮಾಡ್ತಾ ಇದ್ದಾರೆ. ಈಗ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಇಲ್ಲ ಅಂತ ನೆಕ್ಸ್ಟ್ ಹೇಳ್ತೀನಿ. ಯಾವ್ಯಾವ ರೀತಿ ಮೊದಲು ಎಲ್ಲ ಪರಿಶೀಲನೆ ಮಾಡ್ತಾರೆ, ಆಮೇಲೆ ವೇಕೆನ್ಸಿನ ಬಿಡ್ತಾರೋ ಇಲ್ವೋ ಅಂತ ಹೇಳ್ತೀನಿ. ಸರ್ಕಲ್ನಿಂದ ಶೈಕ್ಷಣಿಕ ಮಂಡಳಿಗಳ ಮರುಪರಿಶೀಲನೆ ಮತ್ತು ಕಾನ್ಫಿಗರೇಷನ್. ಓಕೆ, ಅಂತಂದರೆ ಸರ್ಕಲ್ ಶಿಕ್ಷಣ ಮಂಡಳಿಯಲ್ಲಿ ಎಷ್ಟು ಖಾಲಿ ಹುದ್ದೆ ಇದೆ. ಈಗ ಆಲ್ರೆಡಿ ಕೆಲವೊಂದಿಷ್ಟು ಹುದ್ದೆಗಳು ಇರ್ತವೆ. ಅದರಲ್ಲಿ ಏನಾಗಿರುತ್ತೆ, ಕೆಲವೊಂದಿಷ್ಟು ಜನ ಬಂದಿರಲ್ಲ, ಮತ್ತು ವಯಸ್ಸಾಗಿ ರಿಟೈರ್ಮೆಂಟ್ ಆಗಿರುತ್ತೆ. ಅದನ್ನು ಪರಿಶೀಲನೆ ಮಾಡೋದು ಯಾವಾಗಪ್ಪ ಅಂದರೆ 27/7/2026 3/8/2026 ಪರಿಶೀಲನೆ ಮಾಡ್ತಾಯಿದ್ದಾರೆ. ಮತ್ತು ವಿಭಾಗಗಳ ಮಟ್ಟದಲ್ಲಿ ಖಾಲಿ ಹುದ್ದೆಗಳ ನಮೂದು ಅಂತಂದರೆ ಎಷ್ಟು ಹುದ್ದೆಗಳನ್ನು ಹಾಕಬೇಕು, ಈ ವಿಭಾಗದಲ್ಲಿ ಎಷ್ಟು ಮಟ್ಟದ ಖಾಲಿ ಹುದ್ದೆಗಳು ಇದ್ದಾವೆ ಅಂಥೇಳಿ ಅದನ್ನು ಪರಿಶೀಲನೆ ಮಾಡ್ತಾರೆ. ಅದು ಸೇಮ್ ಡೇಟಲ್ಲಿ ಮಾಡ್ತಾರೆ, 27/7/2026 3/8/2026 ಅದನ್ನು ಕೂಡ ಇಲ್ಲಿ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ವೇಕೆನ್ಸಿ ಕ್ಯಾಪ್ಚರಿಂಗ್ ಅಂತ ಅನ್ಬೋದು. ನೆಕ್ಸ್ಟು ಖಾಲಿ ಹುದ್ದೆಗಳ ಸರ್ಕಲ್ ಮಟ್ಟದಲ್ಲಿ ಖಾಲಿ ಹುದ್ದೆಗಳ ಪರಿಶೀಲನೆ ಮಾಡ್ತಾರೆ. ಯಾವಾಗಿಂದಪ್ಪ ಅಂತಂದರೆ 4/8/2026 5/8/2026 ಇಲ್ಲಿ ಸರ್ಕಲ್ ವೈಸು ಎಷ್ಟು ಖಾಲಿ ಹುದ್ದೆಗಳಿದೆ ಅಂಥೇಳಿ ಚೆಕ್ ಮಾಡ್ತಾ ಇರ್ತಾರೆ. ಓಕೆ, ನೆಕ್ಸ್ಟು ವಿವರವಾದ ಅಧಿಕೃತ ಅಧಿಸೂಚನೆ ಬಿಡುಗಡೆ ಪ್ರತ್ಯೇಕವಾಗಿ ತಿಳಿಸಲಾಗುವುದು. ಓಕೆ, ಇನ್ನೂವರೆಗೂ ಯಾವುದೇ ರೀತಿ ನೋಟಿಸು ಬಿಡುಗಡೆ ಆಗಿಲ್ಲ. ಅಂತಂದರೆ ಇಷ್ಟು ವೇಕೆನ್ಸಿ ಖಾಲಿ ಇದೆ, ಇದನ್ನು ತುಂಬ್ಕೊಳ್ತೀವಿ ಅಂತ ಇನ್ನೂವರೆಗೂ ಯಾರೂ ಹೇಳಿಲ್ಲ. ಆಯಿತಾ, ಯಾವಾಗ ಹೇಳ್ತಾರೆ ಅದನ್ನು ಹೇಳ್ತೀನಿ. ಓಕೆ, ವಿಡಿಯೋನ ಎಂಡ್ ಮಾಡಬೇಡಿ, ಕಂಟಿನ್ಯೂ ಮಾಡಿ. ಓಕೆ, ಒಂದು ನಿಮಿಷ. ಖಾಲಿ ಹುದ್ದೆಗಳ ವಿವರ ಸೇರ್ಪಡೆ ಹೊರಗಿಡುವಿಕೆ ಮಾರ್ಗದರ್ಶಿ ದಿನಾಂಕ 30/6/2026 ಏನಾಗಿದೆಪ್ಪ ಅಂತಂದರೆ ಸೇರಿಸಬೇಕಾದ ಹುದ್ದೆಗಳು. ಓಕೆ, 1/1/2026 30/6/2020 ನಡುವೆ ರಾಜೀನಾಮೆ, ವರ್ಗಾವಣೆ, ಸೇವೆಯಿಂದ ವಜಾ ತೆಗೆದುಹಾಕುವಿಕೆ, ಶಿಸ್ತು ಕ್ರಮ, ಬಡ್ತಿ ಅಥವಾ IPPB ಮತ್ತು APSಗೆ ದೀರ್ಘಕಾಲದ ಡಿಪ್ಯುಟೇಷನ್ 6 ತಿಂಗಳಿಗಿಂತ ಹೆಚ್ಚಿನಿಂದ ತೆರವಾದ ಹುದ್ದೆಗಳು. ಓಕೆ, ಜನವರಿ 2026 ಶೆಡ್ಯೂಲ್ 1 ನೇಮಕಾತಿಯಲ್ಲಿ ಅಭ್ಯರ್ಥಿಗಳು ಸೇರ್ಪಡೆಯಾಗದೇ ಇದ್ದ ಅಥವಾ ಸೇರ್ಪಡೆಯಾದ ನಂತರ ರಾಜೀನಾಮೆ ನೀಡಿ ಇನ್ನೂ ಖಾಲಿ ಇರುವ ಹುದ್ದೆಗಳು. ಅಂತಂದರೆ ಏನು ಮಾಡಿರ್ತಾರಪ್ಪ ಅಂತಂದರೆ ಇಲ್ಲಿ ಕೆಲವೊಂದಿಷ್ಟು ಜನ ಏನಾಗುತ್ತೆ ಆಗಲಿ ಅಂಥೇಳಿ ಅಪ್ಲಿಕೇಶನ್ನ ಹಾಕಿರ್ತಾರೆ. ಅವಾಗ ಅವ್ರದ್ದು ಕೂತ್ಕೊಳ್ಳುತ್ತೆ. ಅವಾಗ ಏನು ಮಾಡ್ತಾರೆ, ಅವರಿಗೆ ಈ ಜಾಬ್ ಇಷ್ಟ ಆಗದ ಕಾರಣ ಏನು ಮಾಡ್ತಾರೆ, ಅದನ್ನು ಕ್ಯಾನ್ಸಲ್ ಮಾಡ್ಕೊಳ್ತಾರೆ. ನೆಕ್ಸ್ಟು ಅದಕ್ಕಾಗಿ ಒಂದಿಷ್ಟು ಎಷ್ಟು ಜನ ಬಿಟ್ಟು ಹೋಗಿರ್ತಾರಲ್ಲ, ಈಗ 10 ಜನ ಬಿಟ್ಟು ಹೋಗಿದ್ರಪ್ಪ ಅಂತಂದರೆ ಆ 10 ಹುದ್ದೆಗಳನ್ನು ಮತ್ತೆ ಕಾಲ್ಫರ್ ಮಾಡ್ತಾರೆ. ನೆಕ್ಸ್ಟು ಮತ್ತೆ ಇನ್ನೂ 10 ಜನಕ್ಕೆ ಅವಕಾಶನ ನೀಡ್ತಾರೆ. ಅದೇ ಒಂದು ಅಪ್ಲಿಕೇಶನಲ್ಲಿ ನೀಡಲ್ಲ, ಬೇರೆ ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ಓಕೆ, ನೆಕ್ಸ್ಟು ಕೆಲವೊಂದಿಷ್ಟು ಜನ ರಾಜೀನಾಮೆಯನ್ನು ನೀಡಿರ್ತಾರೆ. ಓಕೆ, ಇದ್ದ ಕಾರಣ ಅಥವಾ ಸೇರ್ಪಡೆ ಆದ ನಂತರ ರಾಜೀನಾಮೆ ನೀಡಿ
ಇನ್ನೂ ಖಾಲಿ ಇರುವ ಹುದ್ದೆಗಳ ಮೇಲೆ ಏನು ಮಾಡ್ತಾರೆ, ಅಪ್ಲಿಕೇಶನ್ನ ಕರೆಯೋಕ್ಕೆ ಪ್ರೊಸೆಸಿಂಗ್ ಸ್ಟಾರ್ಟ್ ಮಾಡಿದ್ದಾರೆ ಇವಾಗ. ಸೊ 5ನೇ ತಾರೀಕು ಅಥವಾ 6ನೇ ತಾರೀಕು 10ನೇ ತಾರೀಕು ಒಳಗಡೆ ಅದೆಲ್ಲ ಕಂಪ್ಲೀಟ್ ಆಗುತ್ತೆ. ಓಕೆ, ನೋಟಿಫಿಕೇಷನ್ ಬಿಡೋದು ಯಾವಾಗಂತ ಗೊತ್ತಿಲ್ಲ. ಒಟ್ಟು ಖಾಲಿ ಹುದ್ದೆಗಳು ಎಷ್ಟಿದ್ದಾವೆ ಅಂತ ಅನ್ನೋದನ್ನು ಇಲ್ಲಿ ಏನು ಮಾಡ್ತಾರೆ, ಪರಿಶೀಲನೆ ಮಾಡ್ತಾ ಇದ್ದಾರೆ ಇವಾಗ. ಸೊ ಆ ಪರಿಶೀಲನೆ ಎಲ್ಲ ಕಂಪ್ಲೀಟ್ ಆದಮೇಲೆ ಸೊ ಅಪ್ಲಿಕೇಶನ್ ಯಾವಾಗ ಬಿಡಬೇಕು ಅನ್ನೋದನ್ನು ಒಂದು ನೋಟಿಸ್ ಮಾಡಿ ಬಿಡ್ತಾರೆ. ಈಗ ಬಂದಿರೋ ನೋಟಿಸು ಅದಲ್ಲ. ಸೊ ಈ 20,000 ಹುದ್ದೆಗಳು ಖಾಲಿ ಇದೆ, 28,000 ಹುದ್ದೆಗಳು ಖಾಲಿ ಇದೆ. ಸೊ ಅದೆಲ್ಲ ಫೇಕು. ಎಷ್ಟು ಖಾಲಿ ಹುದ್ದೆಗಳಿದೆ ಅಂತ ನನಗೂ ಗೊತ್ತಿಲ್ಲ. ಸೊ ಅದು ಗೊತ್ತಿರೋದು ಇನ್ನೂ ಅವ್ರಿಗೂ ಗೊತ್ತಿಲ್ಲ. ಅದನ್ನು ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಏನು ಮಾಡ್ತಾಯಿದ್ದಾರೆ, ಇವಾಗ ಪರಿಶೀಲನೆ ಮಾಡ್ತಾಯಿದ್ದಾರೆ. JDS ಮಂಡಳಿ ಏನಿದೆಯಲ್ಲ, ಸೊ ಅದು ಈಗ ಪ್ರೊಸೆಸಿಂಗ್ ಇದೆ. ಸೊ ಎಷ್ಟು ಖಾಲಿ ಹುದ್ದೆಗಳನ್ನು ಬಿಡಬೇಕು ಅಂಥೇಳಿ ಸೊ ಅವರು ಅದನ್ನು ತುಂಬಿಕೊಳ್ಳಿಕ್ಕೆ ಎಷ್ಟು ಖಾಲಿ ಹುದ್ದೆಗಳಿದೆಯಲ್ಲ ಅದ್ರ ಮೇಲೆ ಅಪ್ಲಿಕೇಶನ್ನ ಕರೀತಾರೆ. ಇಷ್ಟು ಖಾಲಿ ಹುದ್ದೆಗಳಿದೆ, ಈ ಡೇಟಿಂದ ಈ ಡೇಟ್ವರೆಗೆ ಹಾಕಿ ಅಂತ. ಇನ್ನೂ ಅವರು ಹೇಳಿಲ್ಲ, ಅವ್ರಿಗೆ ಗೊತ್ತಿಲ್ಲ ಇಷ್ಟು ಖಾಲಿ ಹುದ್ದೆಗಳಿದೆ ಅಂತೇಳಿ. ಆದರೆ ಕೆಲವೊಂದಿಷ್ಟು ಜನ ಏನು ಮಾಡ್ತಾಯಿದ್ದಾರೆ, 20,000 ಪ್ಲಸ್ 28,000 ಪ್ಲಸ್ ಹುದ್ದೆಗಳು ಖಾಲಿ ಇವೆ ಅಂಥೇಳಿ ಬಿಡ್ತಾ ಇದ್ದಾರೆ. ಓಕೆ, ಸೊ ನೆಕ್ಸ್ಟು ಓಕೆ, ಸೊ ಇಷ್ಟು ಮಾಹಿತಿಯನ್ನು ನಾನು ಇವಾಗ ನೀಡಿದ್ದೀನಿ. ಸೊ ಇವಾಗ ಯಾವಾಗ ಬರ್ಬೋದಪ್ಪ? ಸೊ ನನ್ನ ಅನಿಸಿದ ಮಟ್ಟಿಗೆ ಅಪ್ಲಿಕೇಶನ್ಗಳು ಎಷ್ಟು ಖಾಲಿ ಹುದ್ದೆಗಳಿರ್ಬೋದಪ್ಪ ಅಂತಂದರೆ ಒಂದು 8ರಿಂದ 15,000ವರೆಗೆ ನಿಮಗೆ ಇಲ್ಲಿ ಅಪ್ಲಿಕೇಶನ್ಗಳನ್ನು ಕರಿಬೋದು. ಯಾಕಂತಂದರೆ ಈಗ SSC GD ಮತ್ತು ಆರ್ಮಿಗೆ ಕೆಲವೊಂದಿಷ್ಟು ಜನ ಅಪ್ಲಿಕೇಶನ್ನ ಹಾಕಿರ್ತಾರೆ. ಅದ್ರ ಜೊತೆಗೆ ಏನು ಮಾಡಿರ್ತಾರೆ, ಸೊ GDS ಕೂಡ ಹಾಕಿರ್ತಾರೆ. ಸೊ GDS ಅವ್ರಿಗೆ ಇಷ್ಟ ಆಗಿರಲ್ಲ. ಸೊ ಅದಕ್ಕೆ ಆರ್ಮಿ ಹೋಗ್ಬೇಕನ್ನೋ ಆಸೆ ಇರುತ್ತೆ, ಅವರು ಆರ್ಮಿ ಹೋಗಿಬಿಡ್ತಾರೆ. ಸೊ ಮತ್ತು GDಗೆ ಹೋಗ್ಬೇಕನ್ನೋರು GDಗೆ ಹೋಗಿರ್ತಾರೆ. ಸೊ ಓಕೆ, ಈಗ ಏನು ಮಾಡಿರುತ್ತೆ, ಖಾಲಿ ಹುದ್ದೆಗಳು ಇರುತ್ತೆ. ಸೊ ಅದರಲ್ಲಿ ಈಗ 50 ಪೋಸ್ಟಲ್ಲಿ ಜಸ್ಟು 30 ಜನ GDSಗೆ ಸೇರ್ಪಡೆಯಾಗಿ ಕೆಲಸನ ಕಂಟಿನ್ಯೂ ಮಾಡ್ತಾ ಇರ್ತಾರೆ. ಆದರೆ 20 ಜನ ಇರ್ತಾರಲ್ಲ, 20 ಜನ ಬೇಡ ಅಂತ ಬಿಟ್ಟು ಹೋಗಿರ್ತಾರೆ ಅಥವಾ ರಾಜೀನಾಮೆಯನ್ನು ನೀಡಿರ್ತಾರೆ. ಸೊ ಅಂಥ 20 ವೇಕೆನ್ಸಿಗಳನ್ನು ಇವಾಗ ತುಂಬಿಕೊಳ್ಳಿಕ್ಕೆ ಪರಿಶೀಲನೆ ಮಾಡ್ತಾಯಿದ್ದಾರೆ. ಸೊ ಎಷ್ಟು ಖಾಲಿ ಹುದ್ದೆಗಳಿದೆ ಅಂತ ನಮಗೆ ಗೊತ್ತಿಲ್ಲ. ಸೊ ನಾನು ಅಂದಾಜು 30 ಅಂತ ಹೇಳಿದೆ. ಸೊ ಇವಾಗ ಅದನ್ನು ಅವರು ಪರಿಶೀಲನೆ ಮಾಡಿ ವೆರಿಫಿಕೇಷನ್ ಮಾಡಿ ಸೊ ನೆಕ್ಸ್ಟ್ ಏನು ಮಾಡ್ತಾರೆ, ನಮಗೆ ತಿಳಿಸ್ಕೊಡ್ತಾರೆ. ಓಕೆ, ಅವಾಗ ನಾವು ಏನು ಮಾಡಬೇಕಪ್ಪ ಅಂತಂದರೆ ಇಷ್ಟು ಅಪ್ಲಿಕೇಶನ್ಗಳು ಖಾಲಿ ಇದೆ, ಸೊ ಇಷ್ಟು ಅಪ್ಲಿಕೇಶನ್ 15,000 ಹುದ್ದೆಗಳು ಖಾಲಿ ಇದೆ ಅಂಥೇಳಿ ಸೊ ಅವಾಗ ನಾವು ಹೇಳ್ಬೋದು. ಸೊ ಇವಾಗ ಹೇಳೋಕ್ಕೆ ಸಾಧ್ಯ ಇಲ್ಲ. ಸೊ ಅದಕ್ಕೆ ಒಟ್ಟಲ್ಲಿ ಸೊ ಮೆರಿಟ್ ಆಧಾರದ ಮೇಲೆ ಇಲ್ಲಿ ಯಾವ ರೀತಿ ಸೆಲೆಕ್ಷನ್ ಇರುತ್ತೆ, ಮೆರಿಟ್ ಮೇಲೆ ಇರುತ್ತೆ ಅಂತ ನಿಮ್ಗೆ ಗೊತ್ತು. ಸೊ OBC ಎಷ್ಟು ನಿಲ್ಲುತ್ತೆ, OBC, ಸೊ ನೆಕ್ಸ್ಟು SC ST, ಸೊ ನೆಕ್ಸ್ಟು ಯಾವುದಪ್ಪ, ಸೊ ಜನರಲ್ ಕ್ಯಾಟಗರಿ, ಸೊ ಎಷ್ಟೆಷ್ಟು ನಿಲ್ಲುತ್ತೆ ಅಂತ ನಮಗೆ ಅಂದಾಜು ಗೊತ್ತಿಲ್ಲ. ಸೊ ಈಗ ಅದ್ರ ಬಗ್ಗೆ ಒಂದು ಯೋಚನೆ ಮಾಡೋಣ. ಇಷ್ಟೇ ದಿನ ಆದರೂ JDSಲ್ಲಿ 90 ಅಬೋವ್ ಆದವರು 100% ಯಾರ್ದು ಕೂತಿಲ್ಲ. ಓಕೆ, 90 ಅಬೋವ್ ಅವ್ರದ್ದು ಯಾರ್ದು 100% ಕೂತಿಲ್ಲ. ಸೊ 98+ ಇದ್ದರೆ ಸೊ ನೀವು ಫಿಕ್ಸು, 98% ಇದ್ದರೆ ನೀವು ಯಾವುದೇ ಡಿವಿಷನ್ಗೆ ಹಾಕಿದ್ರು ಫಿಕ್ಸು. ಸೊ ಏನಾದರೂ 95 ಇದ್ದರೆ ನಿಮ್ಮ ಡಿವಿಷನ್ ಮೇಲೆ, ಸೊ ಯಾವ ಡಿವಿಷನಲ್ಲಿ ಕಮ್ಮಿ ಕಟಪ್ ನಿಲ್ಲುತ್ತಲ್ಲ, ಸೊ ನೀವು ಅದನ್ನು ನೋಡಿ ಹಾಕ್ಕೊಳ್ಬೇಕಾಗತ್ತೆ. ಸೊ ಅದ್ರ ಬಗ್ಗೆ ಒಂದು ವಿಡಿಯೋ ಬೇಕಾದರೆ ಮಾಡ್ತೀನಿ. ಓಕೆ, ಇವತ್ತಿನ ವಿಡಿಯೋನ ಇಲ್ಲಿ ಕಂಪ್ಲೀಟ್ ಮಾಡಿರ್ತೀನಿ. ಸೊ JDS ಅಪ್ಲಿಕೇಶನ್ಗೆ ವೇಟ್ ಮಾಡಿ. ಸೊ ನೋಟಿಫಿಕೇಷನ್ ಔಟ್ ಆದ ತಕ್ಷಣ ಸೊ ನಾನು ನಿಮಗೆ ಮಾಹಿತಿಯನ್ನು ನೀಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಶುಭ ದಿನ.